ಶಾಂತಿಯ ತೋಟವನ್ನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಮಾಡಬೇಕು ಅಂತಂದ್ರೆ ನಾವು ಬಸವಣ್ಣನವರ ವಿಚಾರಗಳನ್ನು, ಬುದ್ಧನ ವಿಚಾರಗಳನ್ನು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನು, ಗಾಂಧೀಜಿಯವರ ವಿಚಾರಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಕೆಲಸ ಆಗಬೇಕು. ಇದು ಬಸವಣ್ಣ ಬಯಸಿದಂಥ ಸಮಾಜ ಎಂತದಪ್ಪ ಅಂತಂದ್ರೆ ಮಾನವೀಯತೆಯಿಂದ ಕೂಡಿರ್ತಕ್ಕಂಥ, ಎಲ್ರಿಗೂ ಸಮಾನ ಅವಕಾಶಗಳಿಂದ ಕೂಡಿರ್ತಕ್ಕಂಥ, ಪರಸ್ಪರ ವಿಶ್ವಾಸದಿಂದ ಪ್ರೀತಿಯಿಂದ ಬದುಕ್ತಕ್ಕಂಥ, ಜಾತಿ ರಹಿತವಾದಂಥ, ವರ್ಗರಹಿತವಾದಂಥ ಸಮಾಜ ನಿರ್ಮಾಣ ಆಗಬೇಕು. ಅದಕ್ಕೋಸ್ಕರನೇ ನಮ್ಮ ಸರ್ಕಾರ ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿ ಆದೇಶನೂ ಕೂಡ, ಸರ್ಕಾರಿ ಆದೇಶನೂ ಕೂಡ ಹೊರಡಿಸಿದ್ದೀವಿ. ನಾನು ಹಿಂದೆ 2013ರಲ್ಲಿ ಮುಖ್ಯಮಂತ್ರಿ ಆಗಿರುವಾಗ ಇಡೀ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರ ಫೋಟೋ ಇರಲೇಬೇಕು ಅಂತೇಳಿ ಆದೇಶ ಮಾಡಿದೆ. ಯಾಕಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಬಸವಣ್ಣವರ ವಿಚಾರಗಳು ಗೊತ್ತಾಗಬೇಕು. ಬಸವಣ್ಣವರ ವಿಚಾರಗಳು ಗೊತ್ತಾಗದೆ ಹೋದ್ರೆ ನಾವು ಸಮಾಜವನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳ್ತಾರೆ. ಅದೇನಪ್ಪ ಅಂತಂದ್ರೆ, ಯಾರಿಗೆ ಇತಿಹಾಸ ಗೊತ್ತಿಲ್ಲ ಅವ್ರು ಯಾರು ಕೂಡ ಇತಿಹಾಸವನ್ನ ಸೃಷ್ಟಿ ಮಾಡಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ಇತಿಹಾಸ ಗೊತ್ತಿದೆ ಅವ್ರು ಮಾತ್ರ ಇತಿಹಾಸವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತು. ಇದನ್ನ ನಾವು ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ನಾವು ಬಸವಣ್ಣವರನ್ನ ಗೌರವಿಸ್ತೀವಿ, ಪೂಜಿಸ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಅವರ ದಾರಿನಲ್ಲಿ ನಡೀತೀವಿ ಅಂತ ಅನ್ನೋದಾದ್ರೆ ನಾವು ಮಾನವೀಯತೆಯಿಂದ ಬದುಕ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮೌಢ್ಯಗಳಿಂದ ದೂರ ಇರ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಜಾತಿ ವ್ಯವಸ್ಥೆಯನ್ನ ಬಿಡಬೇಕು, ವರ್ಗ ವ್ಯವಸ್ಥೆಯನ್ನ ಬಿಡಬೇಕು. ಆಗ ಮಾತ್ರ ನಾವು ಬಸವಣ್ಣವರನ್ನ ಗೌರವಿಸ್ತಾ ಆಗಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಯಾವುದೇ ಒಂದು ಜಾತಿಗೆ ಸೀಮಿತ ಆದವರಲ್ಲ ಬಸವಣ್ಣವರು, ಒಂದು ಧರ್ಮಕ್ಕೆ ಸೀಮಿತ ಆದವರಲ್ಲ. ಅವರು ವಿಶ್ವಗುರು ಅಂತ ಯಾಕೆ ಕರಿತೀವಿ ಅಂತಂದ್ರೆ ಅವರು ವಿಶ್ವಕ್ಕೆ ಬೇಕಾದಂಥವ್ರು. ಅವ್ರ ವಿಚಾರಗಳು ವಿಶ್ವ ಮಾನ್ಯತೆಯನ್ನು ಪಡೆದಿರ್ತಕ್ಕಂಥ ವಿಚಾರಗಳು. ಅದಕ್ಕೋಸ್ಕರವಾಗಿ ಅವರನ್ನ ವಿಶ್ವಗುರು ಅಂತ ಕರಿತೀವಿ. ಅದರಿಂದ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ. ಬೇರೆ ಕಾರ್ಯಕ್ರಮಗಳಿದೆ. ಇಷ್ಟು ವಿಚಾರಗಳನ್ನು ತಾವು ಗಮನದಲ್ಲಿ ಇಟ್ಕೋಬೇಕು. ಬಸವಣ್ಣನವರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ, ಬಹಳ ಸಂತೋಷ. ಅದು ಒಂದು ಹಳ್ಳಿನಲ್ಲಿ ಇಷ್ಟೊಂದು ಜನ ಸೇರಿ ಬಸವಣ್ಣವರ ಜಯಂತ್ಯೋತ್ಸವ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸಾರ್ಥಕವಾದಂಥ ವಿಚಾರ ಅಂತೇಳಿ ನಾವೆಲ್ಲರೂ ಕೂಡ ಮೆಚ್ಚಬೇಕಾದಂಥ ವಿಚಾರ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ, ನಿಮ್ಮಲ್ಲಿ ಅಂದರೆ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಬಸವಣ್ಣವರು ಹೇಳಿದಂಥ ವಿಚಾರಗಳು ನಮಗೆ ಎಲ್ರಿಗೂ ಪ್ರೇರಣೆಯಾಗಲಿ, ಅವರ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋಣ. ಅದೇ ಬಸವಣ್ಣವರಿಗೆ ನಾವು ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಮತ್ತೆ ಇಲ್ಲಿ ಶಾಸಕರು ಹರೀಶ್ ಗೌಡ ಅವರು ಮತ್ತೆ ಮಂಜುನಾಥ್ ಅವರು ಮಾಜಿ ಶಾಸಕರು ಇಬ್ಬರು ಇದ್ದಾರೆ.
ಹಾಲಿ ಶಾಸಕರು ಇದ್ದಾರೆ, ಮಾಜಿ ಶಾಸಕರು ಇದ್ದಾರೆ. ಈ ಇಬ್ಬರು ಶಾಸಕರು ಹುಣಸೂರಿನ ಅಭಿವೃದ್ಧಿ ಬಗ್ಗೆ ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಖಂಡಿತವಾಗಿಯೂ ಕೂಡ ನಾನು ಯಾಕೆಂದರೆ ನಾನು ಹುಣಸೂರಿಗೆ ಬಂದಿರಲಿಲ್ಲ, ಹರೀಶ್ ಗೌಡ ಕರೆದಿರಲಿಲ್ಲ, ಅದಕ್ಕೋಸ್ಕರ ಬಂದಿರಲಿಲ್ಲ. ಶಾಸಕ ಅಲ್ಲ, ಮಂಜುನಾಥ್ ಕರೀತಾ ಇದ್ರು, ನಾನು ಸುಮಾರು ದಿನಗಳಿಂದ ಕರೀತಾ ಇದ್ರು. ನಾನು ಬರ್ತೀನಿ ಅಂತ ಮುಂದೂಡ್ಕೊಂಡು ಬಂದಿದ್ದೆ. ಇವತ್ತು ಈ ಕಾರ್ಯಕ್ರಮಕ್ಕೆ ಬರ್ತಕ್ಕಂಥದ್ದು ಮತ್ತೆ ಇನ್ನೂ 2-3 ಕಾರ್ಯಕ್ರಮಗಳಿರಬೇಕು. ಬೆಳ್ಳಿ ತೇರು ಎಳೆಯೋದು ಒಂದು ಕಾರ್ಯಕ್ರಮ ಇದೆ. ಆಮೇಲೆ ಕನಕ ಭವನ ಉದ್ಘಾಟನೆ ಮಾಡ್ತಕ್ಕಂಥ ಕಾರ್ಯಕ್ರಮನೂ ಕೂಡ ಇದೆ. ಅದರಿಂದ ಹರೀಶ್ ಗೌಡ ನಿಮ್ಮ ಕಾರ್ಯಕ್ರಮ, ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಮಂಜುನಾಥನ ಅವ್ರ ಬೇಡಿಕೆಗಳನ್ನು ಕೂಡ, ಯಾಕಂದರೆ ಇದು ನಮ್ಮ ಜಿಲ್ಲೆಯಲ್ಲಿ ಬಹಳ ಪ್ರಮುಖವಾದಂಥ ತಾಲೂಕು. ಮಾಡ್ಕೊಳ್ಳೋಣ. ನಿಮ್ಮೆಲ್ಲರಿಗೂ ಕೂಡ ಬಸವ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ. ನೀವೆಲ್ಲರೂ, ನಾನು ಸ್ವಲ್ಪ ಮಾತಾಡಿದ್ರು ಕೂಡ ಬಸವಣ್ಣನವರ ವಿಚಾರಗಳು, ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಕಾಯಕ ಮತ್ತು ದಾಸೋಹ ಇದೆಯಲ್ಲ, ಈ ಕಾಯಕ ದಾಸೋಹ ಯಾಕೆ ಗೊತ್ತಾ ಮಾಡಿದ್ದು ಬಸವಣ್ಣವರು? ಯಾರು ಕೂಡ ಈ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತೇನೆ, ಉತ್ಪಾದಿಸಿದ ಸಂಪತ್ತನ್ನು ಗಳಿಸಬಾರದು, ಎಲ್ಲರ ಸಂಪತ್ತು ಉತ್ಪಾದನೆ ಆಗುತ್ತಲ್ಲ ಅದೆಲ್ಲರಿಗೂ ಕೂಡ ಸಮವಾಗಿ ಹಂಚಿಕೆ ಆಗಬೇಕು. ಇದೇ ಕಾಯಕ ಮತ್ತು ದಾಸೋಹ. ಅದಕ್ಕೆ ನಾವು ಕಾಯಕವೇ ಕೈಲಾಸ ಅಂತ ಯಾಕೆ ಕರಿತೀವಿ ಅಂತಂದ್ರೆ, ಬಸವಣ್ಣ ಯಾಕೆ ಕರೆದ್ರು ಅಂತಂದ್ರೆ, ಎಲ್ಲ ಕೆಲಸಗಳು ಕೂಡ, ಎಲ್ಲ ವೃತ್ತಿಗಳು ಕೂಡ ಸಮಾನವಾದವು. ಅವೆಲ್ಲವೂ ಕೂಡ ಗೌರವದಿಂದ ಇರ್ತಕ್ಕಂಥ ವೃತ್ತಿಗಳು. ಅದರ ಅರ್ಥ ನಾವೆಲ್ಲರೂ ಕೂಡ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು. ಉತ್ಪಾದನೆಯಾದಂಥ ಸಂಪತ್ತನ್ನು ಎಲ್ಲರೂ ಸಮವಾಗಿ ಹಂಚ್ಕೋಬೇಕು. ಇದೇ ಕಾಯಕ ದಾಸೋಹದ ತತ್ವಗಳು ಅಂತಕ್ಕಂಥ ಮಾತುಗಳನ್ನು ತಮ್ಮಲ್ಲಿ ತಿಳಿಸ್ತಾ ನಿಮ್ಮೆಲ್ರಿಗೂ ನಮಸ್ಕಾರ ಮಾಡಿ, ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ನಿಮ್ಮೆಲ್ಲರಿಗೂ ಕೂಡ ಬಸವಣ್ಣವರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರ.